ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಡಿಮೆ ಬೇಕಾದ್ರೆ 33 ಮತ್ತು 35 ಮಾಡಬಹುದು. 35 ಮಾಡಬಹುದು. ಓಕೆ, ಇವಾಗ ಇದು ಮಜ್ದಾ ಇದೆ ಹೌದು, ಇದು 25 ಸೀಟ್ ಮಾಡಿ. ಇದು 25 ಸೀಟರ್. ಹೌದು, ಆ ಶೇಪ್ ಇದೆಯಲ್ಲ ಒಳಗಡೆ, ಆ ಶೇಪ್ ರಿಮೂವ್ ಮಾಡ್ಬಿಟ್ಟು ಫೈಬರ್ ಅಲ್ಲಿ ಈ ಗಾಡಿಗೆ 33 ಹಾಕ್ತೀವಿ. ಈ ತರ ಇದಕ್ಕೆ ಹಾಕ್ತೀವಿ. ಐಸರ್ ಜಾಸ್ತಿ ಈಗ, ಐಸರ್ ಜಾಸ್ತಿ. ಓಕೆ, ಐಸರ್ ಜಾಸ್ತಿನೇ ಎಲ್ಲ. ಇದೆಲ್ಲ ಸ್ಟ್ರಕ್ಚರ್ ಆಗ್ತಾ ಇರೋದು, ಎಲ್ಲ ಸ್ಟ್ರಕ್ಚರ್ ಆಗ್ತಾ ಇರೋದು. ಚೋಟು, ನೀವು ಬಿಹಾರ ಅಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಇದು ಬ್ಯಾಕ್ ಶೇಪ್, ಇದು ತಗಡಲ್ಲೇ ಮಾಡಿರೋದು. ಇದು ನೀ ಶೇಪ್, ಇದು ಮತ್ತೆ ಅದು ನೀ ಶೇಪ್. ಇದು ಹೊಸ ಶೇಪ್. ಮಾಡಲ್ ಬರಲ್ಲ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ತಗಡಲ್ಲಿ ಮತ್ತೆ ಮೋಲ್ಡ್ ಹಂಗೆ ರಿಮೂವ್ ಮಾಡ್ಕೊಂಡು ಫೈಬರ್ ಇದ್ದು ಹಾಕೊಂತೀವಿ. ಎಸ್ ವೀಕ್ಷಕರೇ, ನೋಡ್ಬೋದು ನೋಡಿ, ಇಲ್ಲೊಂದು ಇಬ್ರು ಇದ್ದಾರೆ, ಬಿಹಾರ ಅವರಂತೆ. ಎಷ್ಟು ಒಳ್ಳೆ ಕನ್ನಡ ಮಾತಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ತೋರಿಸ್ತೇನೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಿಮ್ಮ ಹೆಸರು? ಚೋಟು. ನೀವು ಬಿಹಾರ ಅಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಓಕೆ, ಇಲ್ಲಿ ವರ್ಕ್ ಮಾಡಿ ಎಷ್ಟು ವರ್ಷ ಆಯ್ತು? ವಾವ್, ಸೂಪರ್. ಹೇಗಿದೆ ನಮ್ಮ ಕರ್ನಾಟಕ? ಹೇಗಿದೆ? ಚೆನ್ನಾಗಿದೆಯಾ? ಸರ್ ನಿಮ್ಮ ಹೆಸರು? ಸಾದಿಕ್. ಸರ್ ಇನ್ನೊಂದು ಊರು? ಬೆಂಗಳೂರು. ನೀವ್ ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ ಒಂದು 10 ವರ್ಷದಿಂದ ಇದ್ದೀವಿ. ಕೆಲಸ ಮಾಡಿ ಶುರು ಮಾಡಿ ಒಂದು 15 ವರ್ಷದಿಂದ 15-20 ವರ್ಷ ಆಗಿದೆ. ಓಕೆ, ಏನ್ ನಿಮ್ದು ಕೆಲಸ ಇಲ್ಲಿ? ಬರೀ ಪೇಂಟಿಂಗ್ ಎಲ್ಲ ನೀವೇ ಮಾಡಿದ್ರಿ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್ ಗಾಡಿ ಎಲ್ಲ. ಓಕೆ ಸರ್, ಇದು ಬಾಡಿ ಕೋಡ್ ಇದೆಯಾ, ವೈಟ್ ಮಾಡ್ಬೇಕಂತ ಇಲ್ಲಿ ಎಲ್ಲ ಏನಾದ್ರು? ಕಸ್ಟಮರ್ ಯಾವ ಮಾಡ್ತಾರೆ ಆ ಕಲರ್ ಮಾಡ್ತೀವಿ. ಕಸ್ಟಮರ್ ಯಾವ ತರ? ಈ ಕಸ್ಟಮರ್ ಈ ಕಲರ್ ಬೇಕು ಅಂದ್ರೆ ಈ ಕಲರ್ ಮಾಡಿದೀವಿ. ಓಕೆ, ಆ ಕಸ್ಟಮರ್ ಯಾವ ಕಲರ್ ಬೇಕು ವೈಟ್ ಮಾಡ್ಬೋದು. ಓಕೆ, ಪರ್ಲ್ ವೈಟ್ ಆ ತರ. ಹಾಗಾದ್ರೆ ಬಾಡಿ ಕೋಡ್ ಏನಿಲ್ಲ? ಏನು ಇಲ್ಲಿ ಏನಿಲ್ಲ, ಕೇರಳ ತರ ಏನಿಲ್ಲ. ಓಕೆ, ಇದ್ರಲ್ಲಿ ಶೇಪ್ ಅಲ್ಲೆಲ್ಲ ಮಾಡೆಲ್ ಬರುತ್ತಾ? ಇದು ಮಾಡಲ್ ಬರಲ್ಲ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ತಗಡಲ್ಲಿ ಮತ್ತೆ ಮೋಲ್ಡ್ ಹಂಗೆ ರಿಮೂವ್ ಮಾಡ್ಕೊಂಡು ಫೈಬರ್ ಇದ್ದು ಹಾಕೊಂತೀವಿ. ಓಕೆ, ನೀವೇ ಡೈ ಮಾಡುದು ಇದೆಲ್ಲ? ನಾವೇ ರೆಡಿ ಮಾಡೋದು. ಓಕೆ, ಇದೊಂದು ಟೈಪ್ ಇದೆ, ಇದೊಂದು ಶೇಪ್ ಇದೆ, ಅದೊಂದು ಶೇಪ್ ಇದೆ, ಇದೊಂದು ಶೇಪ್ ಇದೆ, ಮತ್ತೆ ಮುಂದೆ 4-5 ಶೇಪ್ ಇದೆ. ಎಲ್ಲ ಎಷ್ಟು ಶೇಪ್ ಇದೆ ನಿಮ್ಮಲ್ಲಿ? ಇಲ್ಲಿ ಒಟ್ಟು ಒಂದು 5-10 ಶೇಪ್ ಇದಾವೆ. 5-10 ಇದೆ ಅಲ್ಲ? ಇಲ್ಲ, ಹಳೇದು ಹೊಸದು ಎಲ್ಲ. ಬನ್ನಿ ಬಾಸ್. ಇದೆಲ್ಲ ಇವಾಗ ಇದು ಬ್ಯಾಕ್ ಶೇಪ್, ಇದು ತಗಡಲ್ಲೇ ಮಾಡಿರೋದು. ಇದು ನೀ ಶೇಪ್, ಇದು ಮತ್ತೆ ಅದು ನೀ ಶೇಪ್. ಇದು ಹೊಸ ಶೇಪ್. ಇದು 2 ಟೈಪ್ ಬರುತ್ತಲ್ಲ, ಒಂದು ಇದು ಎಲ್ಲ ತ್ರಾಸಿ ವಿನಾಯಕ ಇದೆಯಲ್ಲ, ಅದರದ್ದು ಇದ್ರ ತಗೊಂಬಂದು ಇದು ಹಾಕಿಸಿರೋದು. ಓಕೆ, ಅವ್ರದ್ದಲ್ಲ, ಮೋಲ್ಡ್ ಡೈ ತೆಗ್ದಿ ಇದ್ ಮಾಡಿರೋದು ಬೇರೆ ಕಡೆಯಿಂದ. ಇಲ್ಲಿ ನಮ್ದು ಈ ಗ್ಯಾರೇಜ್ ಅಲ್ಲಿ ಶೇಪ್ ಮಾಡಿರೋದು. ಈ ಗ್ಯಾರೇಜ್ ಅಲ್ಲಿ ಯಾವ ಶೇಪ್ ಇದೆ? ಇದು ನ್ಯೂ ಮಾಡಲ್ 33 ಶೇಪ್, ಹೊಸ ಶೇಪ್ ಇದು. ಓಕೆ, ಇದು ಹೊಸ ಶೇಪ್. ಇವಾಗ ಇದಕ್ಕೆ ಈ ತಗಡು ಶೇಪ್ ಇದು ಎಲ್ಲ ರೆಡಿ ಮಾಡಿ ಬಿಟ್ಟಿದೀವಿ. ಇದಕ್ಕೆ ಮೋಲ್ಡ್ ತೆಗ್ದಿ ಮತ್ತೆ ಬೇರೆ ಗಾಡಿಗೆ ಹಾಕೋದು. ಓಕೆ, ಇದು ಹೊಸ ಶೇಪ್. ಇದು ನಿಮ್ದೇ ಶೇಪ್? ಇದು ಹೊಸ ಶೇಪ್ ಇದು. ಓಕೆ, ಇದು ಡ್ಯಾಶ್ ಬೋರ್ಡ್ ಅಷ್ಟೇ, ಇದು ಹೊಸದೇ. ಇದು ಇವಾಗ ಪೇಂಟಿಂಗ್ ಸೆಕ್ಷನ್, ನಿಮ್ ಸೆಕ್ಷನ್? ಇದು ಪೇಂಟಿಂಗ್ ಸೆಕ್ಷನ್. ಇದು ಇದೆಲ್ಲ ನೀವೆಲ್ಲ ಇಲ್ಲೇ? ಇಲ್ಲ, ಇಲ್ಲೇ ಮಾಡೋದು. ಇದು ಫೈನಲ್ ಸ್ಟೇಜ್ ಎಲ್ಲ ಗಾಡಿ ಆದ ನಂತರ ಫೈನಲ್? ಇಲ್ಲಿಗೆ ಬರೋದು, ಫೈನಲ್ ಮಾಡ್ಕೊಳ್ಳೋದು ಇಲ್ಲೇ. ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಇಲ್ಲೇ ಫಿನಿಶ್ ಮಾಡೋದು. ಇಲ್ಲೇ ಮಾಡೋದು. ಸರ್ ನೀವು ನಮ್ ಕಡೆ ಎಲ್ಲ ಬರ್ತೀರಾ? ಯಾವ ಕಡೆ? ಮಣಿಪಾಲ್, ಉಡುಪಿ? ನಾವು ಬರ್ತೀವಿ. ಸುಗಮ ಮಾಡಿದೀವಿ, ಮತ್ತೆ ರೇಷ್ಮಾ, ಮತ್ತೆ ವಿಶಾಲ್ ಟೂರಿಸ್ಟ್ ಎಲ್ಲ ಪರಿಚಯ ನಮ್ಗೆ ಎಲ್ಲ ಮಾಡ್ತೀವಿ. ಎಲ್ಲ ಕಸ್ಟಮರ್ ಎಲ್ಲ ಪರಿಚಯ ಇದಾರೆ. ನಿಮ್ಮನೆ ಎಲ್ಲ ಕರೆಸಿ ಮಾಡಿಸ್ತಾರೆ ಕಡೆ ಎಲ್ಲ? ನೋಡ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇವ್ರ ಹತ್ರ. ಹಾಗೇನೆ ಸರ್, ಇದಕ್ಕೆ ಇನ್ನೇನ್ ಕೆಲಸ ಇದೆ? ಇದನ್ನು ಫೈನಲ್ ಕಲರ್ ಆದ್ರೆ ಇದು ಈಗ ಮತ್ತೆ ಡಲ್ ಮಾಡಿ, ಇದು ಸರ್ಫೇಸರ್, ಇದು 2K2 ಫ್ರೇಮರ್. ಇದು ಮತ್ತೆ ಡಲ್ ಮಾಡಿ ಮತ್ತೆ ಒಂದ್ ಕೋಟ್ ವೈಟ್ ಕವರಿಂಗ್ ಹೊಡೆದಿ ಮತ್ತೆ ಅದು ಡಲ್ ಮಾಡಿ ಮತ್ತೆ ಫೈನಲ್ ಬೇಸ್ ಕೋಟ್ ಪೇಂಟ್ ಮಾಡಿ ಲಾಕರಿಂಗ್ ಮಾಡಿ ಫಿನಿಶ್ ಮಾಡೋದು. 2 days ವರ್ಕ್ ಇದೆ ಅಷ್ಟೇ. ಇದು ಕಂಪ್ಲೀಟ್ ಆಗಿದೆ. 2 days ವರ್ಕ್ ಇದೆ. ಮತ್ತೆ ಅವರು ಪಾರ್ಟಿ ಯಾವ ಕಲರ್ ಬೇಕು ಹೇಳ್ತಾರೆ? ಇದು ವೈಟ್. ಇದು ವೈಟ್ ಹೆಚ್ಚಾಗಿ ವೈಟ್ ಮಾಡೋದಾ? ಹೆಚ್ಚಾಗಿ ಇವಾಗ ವೈಟ್ ಕನ್ಫ್ಯೂಷನ್ ಮಾಡ್ತಾ ಇರೋದು. ಯಾರು ಕಲರ್ ಯಾವ್ದು ಮಾಡ್ತಾ ಇಲ್ಲ ಸರ್. ಹೆಚ್ಚಾಗಿ ಗಾಡಿ ಯಾವ್ದು ಬರುದು? ಐಸರ್ ಬರುದಾ, ಟಾಟಾ ಬರುದಾ? ಐಸರ್ ಜಾಸ್ತಿ ಈಗ, ಐಸರ್ ಜಾಸ್ತಿ. ಓಕೆ, ಐಸರ್ ಜಾಸ್ತಿನೇ ಎಲ್ಲ. ಇದೆಲ್ಲ ಸ್ಟ್ರಕ್ಚರ್ ಆಗ್ತಾ ಇರೋದು? ಎಲ್ಲ ಸ್ಟ್ರಕ್ಚರ್ ಆಗ್ತಾ ಇರೋದು.
ಎಲ್ಲ ಕಂಪ್ಲೀಟ್ ಅದೆಲ್ಲ ಆಗ್ತಾ ಕಂಪ್ಲೀಟ್ ಇಲ್ಲಿಗೆ ಬರ್ಬೇಕಾದ್ರೆ ಎಷ್ಟು ಡೇಸ್ ಬೇಕು? ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿಗೆ ಬರೋದಕ್ಕೆ ಒಂದು 15-20 ಡೇಸ್ ಆಗುತ್ತೆ. 15-20 ಡೇಸ್ 20 ಡೇಸ್ ಆಗುತ್ತೆ. ಮತ್ತೆ ಅದೊಂದು ತಗಡು ಹೊಸ ಶೇಪ್ ಇದು ಮಾಡ್ತಾ ಇದೀವಿ ಯಾವ್ದು 33 ಗೆ. ಇಲ್ಲ ಇದಾ ಈ ಗಾಡಿದು ಲಾಂಗ್ ಚೆಸ್ಟ್ ಗಾಡಿ ಅಲ್ಲ ಇದು? 33 ಬರ್ತ್ 33 ಸೀಟಿಂಗ್. ಈ ತರ ತಗಡಲ್ಲಿ ಶೇಪ್ ಹೊಸ ಮಾಡಿ ನಿಮ್ಗೆ ತೋರಿಸ್ತವಲ್ಲ ನಾವು, ಓಕೆ ಅದು ಬೂತಲ್ಲಿ ಇದೆಯಲ್ಲ ಆ ತರ ಫಿನಿಶಿಂಗ್ ಮಾಡ್ಕೊಂಡು ಮೆಟಲ್ ಅಲ್ಲ ಇದೆಲ್ಲ ಮೆಟಲ್ ಇದು. ಓಕೆ ತುಂಬಾನೇ ಸ್ಟ್ರಾಂಗ್ ಬರುತ್ತೆ ಅದು. ಸ್ಟ್ರಾಂಗ್ ಇದೆ ಅದೆಲ್ಲ, ಏನು ಅಷ್ಟೊಂದು ಇದಾಗೋದಿಲ್ಲ ಅದು. ಓಕೆ ಮತ್ತೆ ಈ ತರ ತೆಗ್ದಿ ಮತ್ತೆ ಇದಕ್ಕೆ ಈ ಶೇಪ್ಗೆ ಹಾಕ್ತಿವಿ. ಇವಾಗ ಈ ಶೇಪ್ ಇದೆಯಲ್ಲ ಒಳಗಡೆ, ಆ ಶೇಪ್ ರಿಮೂವ್ ಮಾಡ್ಬಿಟ್ಟು ಫೈಬರ್ ಅಲ್ಲಿ ಈ ಗಡಿಗೆ 33 ಹಾಕ್ತಿವಿ. ಇದಕ್ಕೆ ಅದಕ್ಕೆ ಹಾಕ್ತಿವಿ. ಈ ತರ ಬರುತ್ತೆ ಮೋಲ್ಡ್ ಎಲ್ಲ. ಮೋಲ್ಡ್ ಎಲ್ಲ ಈ ತರ ಬರುತ್ತೆ, ಡೈ ಮೋಲ್ಡ್. ಓಕೆ ಇದೆಲ್ಲ ವರ್ಕಿಗೆ ಬಂದಿರುವ ಗಾಡಿ ಸರ್? ಎಲ್ಲ ವರ್ಕಿಗೆ ಬಂದಿರೋದು, ನಿಲ್ಸಿದಾರೆ ಅಷ್ಟೇ, ಪೆಂಡಿಂಗ್ ಇದೆ ಕೆಲಸ ಎಲ್ಲ. ನೋಡಿ ಇಲ್ಲೊಬ್ರು ಇದ್ದಾರೆ, ಇವರು ಮೈನ್ ನೋಡಿ, ಇವರು ಇಲ್ಲಿ ಮೈನ್ ಅಂತೆ. ನಮ್ಮ MD ಅವರು ಇದ್ದಾರೆ ಇಲ್ಲಿದು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಮಣ್ಣ. ಸರ್, ಇಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಾ? ಇಲ್ಲಿ 25 years. 45 years. 25 years. 25 years. ಓಕೆ. ಮುಖ್ಯವಾಗಿ ಎಲ್ಲ ಇದನ್ನೆಲ್ಲ ನೋಡ್ಕೊಳ್ಳೋರು ನೀವೇ, ಎಲ್ಲ ಐಡಿಯಾ, ಈ ತರ ಕೆಲಸ ಆಗ್ಬೇಕು, ಈ ತರ ಬರ್ಬೇಕು, ಪ್ರತಿಯೊಂದು ಐಡಿಯಾ ಕೊಡುದಲ್ಲ ನೀವು. ಓಕೆ ಸರ್, ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಎಷ್ಟು ಔಟ್ಪುಟ್ ಇದೆ ಸರ್ ತಿಂಗಳಿಗೆ ಗಾಡಿ? ತಿಂಗಳಿಗೆ 5-6 ಇದೆ. ಓ 5-6 ಇದೆ. ಓಕೆ. ನಾವೆಲ್ಲ ಶೇಪ್ ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬಾ ಮಜಬೂತ್ ಆಗಿದೆ, ತುಂಬಾ ಗಟ್ಟಿ ಇದೆ, ಹಾಗೇನೆ ಸ್ಟೈಲಿಶ್ ಕೂಡ ಇದೆ. ಏನಾದ್ರೂ ಚೇಂಜಸ್ ಎಲ್ಲ ಇದ್ರೆ ನೀವೇ ಮಾಡ್ಬೇಕು? ಏನೆಲ್ಲ ಚೇಂಜಸ್ ಮಾಡ್ತೀರಾ ಸರ್? ಎಷ್ಟು ಟೈಮಿಗೊಮ್ಮೆ ಚೇಂಜಸ್ ಮಾಡ್ತೀರಾ? 3 months ಚೇಂಜ್ ಮಾಡಿ. ಓ 3 monthsಗೊಮ್ಮೆ ಚೇಂಜಸ್ ಮಾಡ್ತೀರಾ? ಓಕೆ. ಪಾರ್ಟಿಗೆ ಯಾವ ತರ ಬೇಕು ಆ ತರ ಎಲ್ಲ ಮಾಡಿ ಕೊಡ್ತೀರಾ? ಹೌದು. ಓಕೆ. ನೋಡ್ಬೋದು ಇಲ್ಲೆಲ್ಲ ಇಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಎಷ್ಟು ಗಾಡಿ ರೆಡಿ ಆಗ್ತಾ ಇದೆ? 25 ಇದೆ. ಓಕೆ. ಹಾಗೆ ಸರ್, ಮತ್ತೆ ಹೇಳಿ, ಹೆಚ್ಚಾಗಿ ಗಾಡಿ ಬರೋದು ಯಾವ್ದು ಇಲ್ಲಿ? ಇಲ್ಲಿ ಮಜ್ದಾ ಬರುತ್ತೆ, ಓಕೆ, ಈಚರ್ ಬರುತ್ತೆ, ಓಕೆ, ಲೈಲ್ಯಾಂಡ್ ಬರುತ್ತೆ, ಟಾಟಾ ಗಾಡಿ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಹೌದು. ಅದು ನಿಮ್ಗೆ ಬಾಡಿ ಕೋಡ್ ಮಾಡ್ಬೇಕಾದ್ರೆ ಮಜ್ದಾಗೆ ಬೇರೆ ಸೈಜ್ ಇದೆ, ಈಚರಿಗೆ ಬೇರೆ ಸೈಜ್, ಆ ತರ ಹೌದೌದು. ವೀಲ್ ಬೇಸ್ ಬರುತ್ತೆ, ಆ ತರ ಮಾಡ್ತೀರಾ? ಓಕೆ. ಶೇಪ್ ಎಲ್ಲ ಒಂದೇ ತರ? ಅದೆಲ್ಲ ಸೇಮ್ ಇರುತ್ತೆ. ಹೌದು. ಓಕೆ. ಇದು ಇವಾಗ ಒಂದು ಚಾಸಿ ಬಂದು ನಿಂತಿದೆ, ಇದು ಇವಾಗ ಎಷ್ಟು? 33 ಸೀಟರ್? 33 ಸೀಟ್. ಹೌದು, 33 ಸೀಟರ್ ಅಲ್ಲ? ಓಕೆ. ಇದು ಎಷ್ಟು ಮೀಟರ್ ಗಾಡಿ ಸರ್ ಇದು? ಇದು 10 ಮೀಟರ್ ಬರುತ್ತೆ. 10 ಮೀಟರ್ ಅಲ್ಲಿ 32 ಗಾಡಿ. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಡಿಮೆ ಬೇಕಾದ್ರೆ 35 ಮಾಡ್ಬೋದು. 35 ಮಾಡ್ಬೋದು. ಓಕೆ. ಇವಾಗ ಇದು ಮಜ್ದಾ ಇದೆ, ಇದು 25 ಸೀಟ್. ಇದು 25 ಸೀಟರ್. ಹೌದು. ಓಕೆ. ಇದು ಇವಾಗ ಇದು ದೇವಸ್ಥಾನ ಗಾಡಿ ಇದು. ಓಕೆ. ಯಾವ ದೇವಸ್ಥಾನ? ಇದು ಟೆಂಪಲ್ ದೇವಸ್ಥಾನ ಇದು. ಓ ಇದಾ? ಹೌದು. ಇದು ಯಾವ್ದು ಮಜ್ದಾವ? ಇದು ಈಚರ್. ಇದು ಈಚರ್. ಎಷ್ಟು ಸೀಟರ್ ಗಾಡಿ ಇದು? ಇದು ಟೆಂಪಲ್ ಇದೆ. ಓಕೆ. ಇದ್ರಲ್ಲಿ ಎಷ್ಟು ಬರುತ್ತೆ ಸರ್? ಇದು 25 ಸೀಟ್ ಬರುತ್ತೆ. 25 ಸೀಟರ್. ಓಕೆ ಸರ್, ಇದೆಲ್ಲ ಮೈಲೇಜ್ ಬಂದ್ಬಿಟ್ಟು ಎಷ್ಟು ಬರುತ್ತೆ? ಇದು 7 ಕಿಲೋಮೀಟರ್ ಬರುತ್ತೆ. ಓ 7 ಕಿಲೋಮೀಟರ್. 7.5. ಸರ್, ಇದು ನಿಮ್ದು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಬ್ಯಾಂಗ್ಳೂರಲ್ಲಿ? ನಾಯಂಡಹಳ್ಳಿ, ಮೈಸೂರು ರೋಡ್, ನಾಯಂಡಹಳ್ಳಿ, ಬ್ಯಾಂಗ್ಳೂರ್ ಅಲ್ವಾ? ಓಕೆ. ಎಲ್ಲಿಂದೆಲ್ಲ ಗಾಡಿ ಮಾಡ್ತೀರಾ ನೀವು? ಆಲ್ ಓವರ್ ಇಂಡಿಯಾ. ಓಕೆ. ಆಲ್ ಓವರ್ ಇಂಡಿಯಾ ಎಲ್ಲಿಂದ ಬಂದು ಸಹ ಮಾಡಿ ಕೊಡ್ತೀರಾ? ಒಂದು ತಿಂಗಳೊಳಗೆ ಗಾಡಿ ರೆಡಿ ಮಾಡಿ? 1 ತಿಂಗಳು, 90 ಡೇಸ್ ಆಗುತ್ತೆ, 75 ಡೇಸ್. ಓಕೆ. ಅಂದ್ರೆ ಅಷ್ಟು ನೀಟಾಗಿ ಮಾಡ್ತೀರಾ? ಹೌದು. ಏನು ಅರ್ಜೆಂಟ್ ಮಾಡೋದಿಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ, ಇದು ಇವರ ವರ್ಕ್ಶಾಪ್ ನೋಡಿ. ಸೀಟ್ಸ್ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಇವರು. ಇದು ಮೆಟಲ್. ಇದು ನೋಡಿ ಮೆಟಲ್ ಇದು. ಫಸ್ಟ್ ಗಾಡಿ ಈ ತರ ಇರ್ತದೆ, ನೋಡ್ಬೋದು ನೋಡಿ. ಎಸ್ ವೀಕ್ಷಕರೇ, ನೋಡ್ಬೋದು ನಾನಿವಾಗ ನಾಯಂಡಹಳ್ಳಿಯಲ್ಲಿ ಇದ್ದೇನೆ. ನಾಯಂಡಹಳ್ಳಿ ಅಂತ ಹೇಳಿದ್ರೆ ನಮ್ದೊಂದು ಲಾಸ್ಟ್ ಟೈಮ್ ಇಲ್ಲಿ ಒಂದು WCPL ಮ್ಯಾಚ್ ಆಗಿತ್ತು. ಇದೇ ರೋಡ್ ಅಲ್ಲಿ ಆಗಿದ್ದು ಮ್ಯಾಚ್. ಅದು ನಾವಿಲ್ಲಿ ಕ್ರಿಕೆಟ್ ಆಡಿ ವಿನ್ನರ್ಸ್ ಆಗಿದ್ವಿ. ಅವಾಗ